ಅಘೋರಿಗಳಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ನಾವು ಯಾವ ಜನ್ಮದಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು, ಯಾವ ಜನ್ಮದಲ್ಲಿ ಯಾರು ಏನೇ ಆಗಿದ್ರು ನಾವು ಮಾತಾಡಿಸ್ಬೋದು. ಯಾವುದೇ ಒಂದು ಪ್ರತ್ಯಂಗಿರ ಹೋಮ ಮಾಡಿಸ್ತೀವಿ, ಅಘೋರ ಹೋಮ ಮಾಡ್ತೀವಿ, ಅಥವಾ ಕಾಲಭೈರವ ಹೋಮ ಮಾಡ್ತೀವಿ, ಸುದರ್ಶನ ಯಾವುದೇ ಆಗಿರಲಿ. ಮುಖ್ಯವಾಗಿ ಭಸ್ಮ ಇರುತ್ತೆ. ನಾವು ಯಾವಾಗ್ಲೂ ರುದ್ರಭೂಮಿ ಪೂಜೆ ಮಾಡೋದು, ರುದ್ರಭೂಮಿನಲ್ಲೇ ಕೂತಿರೋದ್ರಿಂದ ನಾವು ಎಲ್ಲಾ ವಿಚಾರಕ್ಕೂ ಭಸ್ಮನೇ ಉಪಯೋಗಿಸೋದು. ಶಿವನ ಸ್ವರೂಪರಾಗಿ ಈ ತರ ಅಘೋರಿ ಅವರು ಇರ್ತಾರೆ ಅಂತ ಹೇಳ್ತಾರೆ. ಶಿವನ್ಗೆನೆ ಒಂದು ಅನುಯಾಯಿಗಳಾಗ್ಬಿಟ್ಟಿರ್ತೀವಿ. ಸೊ ಅನುಯಾಯಿಗಳಾಗಿ ಅವನ್ನೇ ಪೂಜೆ ಮಾಡಿಕೊಂಡು ಅವನ ಜೊತೆನೆಲ್ಲೇ ಇರುವಂಥದ್ದು ಅಘೋರಿಗಳ ಲೈಫು. ೇಶ್ವರ ಕಾಣುತ್ತಾನೆ ಬೂದಿಯಾದ ಭಂಗಿಯಲ್ಲಿ, ಇನ್ನೇನಿದೆ ನೀನು ಶಿವನು ಒಂದೇ ಆಗಲು. ಕೆಲವರೆಲ್ಲ ಕಾಡ್ತಾ ಇದ್ದಾರೆ, ನಿನ್ಗೆ ಅದಕ್ಕೆ ಹಿಂಗ ಸಮಸ್ಯೆಗಳಾಗ್ತಾ ಇದೆ, ಅವನೇನೋ ನಿನ್ನ ಎಷ್ಟೋ ಜನ್ಮದಲ್ಲಿ ಕಾಡ್ತಾ ಇದ್ದಾನೆ, ಅವನೇನ ಬಲಿ ತಗೊಳ್ಳೋವರೆಗೂ ಬಿಡಲ್ಲ. ಅವ್ರ ಮೇಲೆ ಪ್ರಯೋಗ, ಇನ್ನೊಬ್ರು ಆಪೋಸಿಟ್ ವ್ಯಕ್ತಿ ಮೇಲೆ ಪ್ರಯೋಗ ಮಾಡಬೇಕು ಅಂತಂದ್ರೆ ಅದು ಕಾಡಕ್ ಪ್ರಾರಂಭ ಮಾಡೇ ಮಾಡುತ್ತೆ. ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ. ನಾವೆಷ್ಟು ಅನುಷ್ಠಾನಗಳು, ಪೂಜೆಗಳು, ಮೆಡಿಟೇಷನ್ನು ಇವೆಲ್ಲ ಮಾಡಿ ನಾವೆಷ್ಟು ಶಕ್ತಿ ತಗೊಂಡಿರ್ತೀವಿ. ಅದಕ್ಕೆ ಯಾವಾಗಲೂ ನಾವು ರುದ್ರಭೂಮಿನಲ್ಲಿ ಇರ್ತೀವಿ. ಶಿವ ಎಲ್ಲಿರ್ತಾನೋ ಆ ಜಾಗದಲ್ಲಿ ಹಿಮಾಲಯ ಪರ್ವತ ಆಗಿರ್ಬೋದು, ಅಥವಾ ಬೆಟ್ಟ ಗುಡ್ಡಗಳಾಗಿರ್ಬೋದು, ಸ್ಮಶಾನ ಆಗಿರ್ಬೋದು. ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ, ಅಘೋರಿಗಳು ನರಭಕ್ಷಕರು, ನರಮಾಂಸ ತಿಂತಾರೆ, ಅಘೋರಿಗಳು ಗಾಂಜಾ ಹೊಡಿತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಹೇಳ್ತಾರೆ, ಸಿಗರೇಟ್ ಸೇರ್ತಾರೆ. ಸೊ ಇದೆಲ್ಲ ಒಂದು ಎನರ್ಜಿ ಕಂಟ್ರೋಲ್ಗೆ. ಯಂತ್ರ, ಮಂತ್ರ, ತಂತ್ರ 3 ಪದ್ಧತಿನೂ ನಮ್ಮಲ್ಲಿ ಇರುತ್ತೆ. ಯಾಕೆಂದ್ರೆ ನಾವು ಸೋಲ್ಜರ್ಸ್ ಇದ್ದಂಗೆ, ಸೈನಿಕರ ತರ ಜಗತ್ತೆಲ್ಲ ಮಲಗಿರುವಾಗ ಅವ್ರನ್ನ ಕಾಯೋ ಕೆಲಸ ನಮ್ದಿರುತ್ತೆ. ಜಗದೋದ್ಧಾರಕ ಅವತರಿಸಿ ಬಂದ